ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯ ಸಮಯ ಈಗ ಆರಂಭ ಆಗ್ತಾ ಇದೆ. ಜೂನ್ 2026 ತಿಂಗಳು ನಿಮಗೆ ಹೊಸ ಅವಕಾಶಗಳು, ಹೊಸ ಆಶೀರ್ವಾದಗಳು ಮತ್ತು ಹೊಸ ಯಶಸ್ಸಿನ ದಾರಿಗಳನ್ನು ತೆರೆದುಕೊಡ್ತಾ ಇದೆ. ಇಷ್ಟು ದಿನಗಳಿಂದ ನಿಮ್ಮ ಮನಸ್ಸಲ್ಲಿ ಇದ್ದ ಅನೇಕ ಚಿಂತೆಗಳು, ಆತಂಕಗಳು ಮತ್ತು ನಿರೀಕ್ಷೆಗಳು ಈಗ ನಿಧಾನವಾಗಿ ಫಲ ನೀಡೋದಕ್ಕೆ ಆರಂಭ ಮಾಡಿವೆ. ಈ ತಿಂಗಳು ನಿಮ್ಮ ಧೈರ್ಯ, ಪರಿಶ್ರಮ ಮತ್ತು ಆತ್ಮವಿಶ್ವಾಸಕ್ಕೆ ಪ್ರತಿಫಲ ಸಿಗುವ ಸಮಯ ಆಗಿದೆ. ಮೇಷರಾಶಿಯವರೇ, ನೀವು ಸ್ವಭಾವತಃ ಧೈರ್ಯಶಾಲಿಗಳು ಮತ್ತು ಹೋರಾಟಗಾರರು. ಎಷ್ಟೇ ಕಷ್ಟಗಳು ಬಂದರೂ ಕೂಡ ಹಿಂದೆ ಸರಿಯದೆ ಮುನ್ನಡೆಯುವ ಗುಣ ನಿಮ್ಮದು. ಆದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ಅನೇಕ ವಿಷಯಗಳಲ್ಲಿ ವಿಳಂಬ, ನಿರಾಸೆ ಮತ್ತು ಅಡೆತಡೆಗಳನ್ನು ಅನುಭವಿಸಿದ್ದೀರಿ. ಈಗ ಆ ಪರಿಸ್ಥಿತಿ ಬದಲಾಗ್ತಾ ಇದೆ. ಗ್ರಹಗಳ ಅನುಕೂಲಕರ ಚಲನೆಯಿಂದ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಮತ್ತು ಹೊಸ ಉತ್ಸಾಹ ತುಂಬಿಕೊಳ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ನಿಮಗೆ ಉತ್ತಮ ಸೂಚನೆಗಳು ಕಂಡು ಬರ್ತಾ ಇವೆ. ಬಹಳ ದಿನಗಳಿಂದ ಸಿಲುಕಿಕೊಂಡಿದ್ದ ಹಣ ಕೈಗೆ ಬರುವ ಸಾಧ್ಯತೆ ಕೂಡ ಇದೆ. ನೀವು ಮಾಡಿದ ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯಬಹುದು. ಕೆಲವು ಜನರಿಗೆ ಅನಿರೀಕ್ಷಿತ ಮೂಲಗಳಿಂದ ಹಣದ ಆಗಮನ ಆಗುವ ಯೋಗ ಕೂಡ ಇದೆ. ವ್ಯಾಪಾರ ಮಾಡುತ್ತಿರುವವರಿಗೆ ಹೊಸ ಗ್ರಾಹಕರು ಮತ್ತು ಹೊಸ ಅವಕಾಶಗಳು ಸಿಗುತ್ತೆ. ನಿಮ್ಮ ಆದಾಯದಲ್ಲಿ ನಿಧಾನವಾಗಿ ಹೆಚ್ಚಳ ಅನ್ನೋದನ್ನ ಕಾಣಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರುತ್ತೆ. ನಿಮ್ಮ ಪ್ರತಿಭೆ ಮತ್ತು ಪರಿಶ್ರಮಕ್ಕೆ ಮೆಚ್ಚುಗೆ ದೊರೆಯುತ್ತೆ. ಮೇಲಾಧಿಕಾರಿಗಳ ಗಮನ ನಿಮ್ಮ ಕಡೆ ಸೆಳೆಯಬಹುದು. ಕೆಲವರಿಗೆ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ದೊರೆಯುವ ಸಾಧ್ಯತೆ ಇದೆ. ಉದ್ಯೋಗಕ್ಕಾಗಿ ಕಾಯ್ತಾ ಇರೋರಿಗೆ ಸಹ ಒಳ್ಳೆಯ ಸುದ್ದಿ ಸಿಗುವ ಯೋಗ ಇದೆ. ಇನ್ನು ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಿರುವವರು ತಮ್ಮ ಪ್ರಯತ್ನವನ್ನು ಮುಂದುವರಿಸಿದರೆ ಯಶಸ್ಸಿನ ಸಾಧ್ಯತೆ ಹೆಚ್ಚಾಗಿದೆ. ಕುಟುಂಬದ ವಾತಾವರಣದಲ್ಲಿ ಸಂತೋಷ ಮತ್ತು ನೆಮ್ಮದಿ ಹೆಚ್ಚಾಗುತ್ತೆ. ಮನೆಯ ಸದಸ್ಯರೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗ್ಬೋದು. ಕುಟುಂಬದಲ್ಲಿ ಶುಭ ಕಾರ್ಯಗಳ ಚರ್ಚೆ ಆರಂಭವಾಗುವ ಸಾಧ್ಯತೆ ಇದೆ. ಮದುವೆಗೆ ಸಂಬಂಧಿಸಿದ ಮಾತುಕತೆ ಮುಂದುವರಿಬಹುದು. ಮದುವೆ ಯೋಗಕ್ಕಾಗಿ ಕಾಯ್ತಿರುವವರಿಗೆ ಈ ತಿಂಗಳು ವಿಶೇಷ ಅನುಕೂಲಕರವಾಗಿರುತ್ತೆ. ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಮತ್ತು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಅನ್ನೋದು ಹೆಚ್ಚಾಗುತ್ತೆ. ಗಂಡ ಹೆಂಡತಿಯರ ನಡುವೆ ಇದ್ದ ಮನಸ್ತಾಪಗಳು ದೂರವಾಗುತ್ತೆ. ಒಬ್ರನ್ನೊಬ್ರು ಹೆಚ್ಚು ಅರ್ಥ ಮಾಡಿಕೊಳ್ಳುವ ಅವಕಾಶ ದೊರೆಯುತ್ತೆ. ಪ್ರೀತಿಸ್ತಾ ಇರೋರಿಗೆ ತಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವ ಅವಕಾಶ ಸಿಗಬಹುದು. ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯ ಆಗಿದೆ. ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರೋರು ಉತ್ತಮ ಫಲಿತಾಂಶಗಳನ್ನು ಕಾಣಬಹುದು. ಶಿಕ್ಷಕರ ಹಾಗೂ ಹಿರಿಯರ ಮಾರ್ಗದರ್ಶನದಿಂದ ಯಶಸ್ಸು ಅನ್ನೋದು ಸುಲಭವಾಗುತ್ತೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯುವ ಸಮಯ ಇದು. ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಕಲೆ, ಸಂಗೀತ ಅಥವಾ ಸಾರ್ವಜನಿಕ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋರಿಗೆ ವಿಶೇಷ ಯಶಸ್ಸು ಸಿಗುವ ಸೂಚನೆಗಳಿವೆ. ನಿಮ್ಮ ಪ್ರತಿಭೆಯನ್ನು ಹೆಚ್ಚು ಜನ ಗುರುತಿಸೋದಕ್ಕೆ ಆರಂಭಿಸ್ತಾರೆ. ನಿಮ್ಮ ಮಾತು ಮತ್ತು ಆಲೋಚನೆಗಳಿಗೆ ಬೆಲೆ ಹೆಚ್ಚಾಗುತ್ತೆ. ಜನಪ್ರಿಯತೆ ನಿಧಾನವಾಗಿ ಏರಿಕೆಯಾಗಬಹುದು. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಕೆಲಸದ ಒತ್ತಡದಿಂದಾಗಿ ಆಯಾಸ ಅಥವಾ ನಿದ್ದೆಯ ಸಮಸ್ಯೆಗಳು ಕಾಣಿಸಬಹುದು. ಆಹಾರ ಮತ್ತು ವಿಶ್ರಾಂತಿಯ ಕಡೆ ಗಮನ ಕೊಡಿ. ವಾಹನ ಚಾಲನೆ ಮಾಡಬೇಕಾದಾಗ ಜಾಗ್ರತೆ ವಹಿಸಿ. ಯಾವುದೇ ಸಣ್ಣ ಆರೋಗ್ಯ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡಿದರೆ ವೈದ್ಯರ ಸಲಹೆ ಪಡೆಯೋದು ಉತ್ತಮ. ಈ ತಿಂಗಳ ವಿಶೇಷ ಸಂದೇಶ ಏನು ಅಂದರೆ, ನಿಮ್ಮ ಜೀವನದಲ್ಲಿ ಬಂದಿರುವ ಅವಕಾಶಗಳನ್ನು ಕೈ ಚೆಲ್ಲಬೇಡಿ. ಕೆಲವೊಮ್ಮೆ ಅದೃಷ್ಟ ಬಾಗಿಲು ತಟ್ಟಿದಾಗ ನಾವು ಅನುಮಾನದಿಂದ ಅದನ್ನು ಕಳೆದುಕೊಳ್ತೇವೆ. ಆದರೆ ಈ ಬಾರಿ ಆತ್ಮವಿಶ್ವಾಸದಿಂದ ನಿರ್ಧಾರ ತೆಗೆದುಕೊಳ್ಳಿ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಅವಕಾಶ ನಿಮ್ಮ ಮುಂದೆ ಬರಬಹುದು. ಪರಿಹಾರವಾಗಿ ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯ ನೀಡಿ. ಓಂ ಆದಿತ್ಯಾಯ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ. ಮಂಗಳವಾರ ಹನುಮಂತನ ಆರಾಧನೆ ಮಾಡಿ. ಸಾಧ್ಯವಾದಷ್ಟು ಬಡವರಿಗೆ ಆಹಾರ ದಾನ ಮಾಡಿ. ಇದರಿಂದ ಗ್ರಹಗಳ ಅನುಗ್ರಹ ಹೆಚ್ಚಾಗಿ ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತೆ. ಒಟ್ಟಾರೆಯಾಗಿ ನೋಡಿದರೆ ಜೂನ್ 2026 ಮೇಷರಾಶಿಯವರಿಗೆ ಆಶಾದಾಯಕ ಮತ್ತು ಪ್ರಗತಿದಾಯಕ ತಿಂಗಳಾಗಿದೆ. ಹಣ, ಉದ್ಯೋಗ, ಕುಟುಂಬ, ಶಿಕ್ಷಣ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಉತ್ತಮ ಬೆಳವಣಿಗೆ ಅನ್ನೋದು ಕಂಡುಬರುತ್ತೆ. ನೀವು ಸಾಧ್ಯವಾದಷ್ಟು ಬಡವರಿಗೆ ಆಹಾರ ದಾನ ಮಾಡಿ. ಇದರಿಂದ ಗ್ರಹಗಳ ಅನುಗ್ರಹ ಹೆಚ್ಚಾಗಿ ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತೆ. ನೀವು ಮಾಡುವ ಪ್ರತಿಯೊಂದು ಕೆಲಸ ಕೂಡ
ಸಕ್ಸಸ್ ಆಗುತ್ತೆ. ಒಟ್ಟಾರೆಯಾಗಿ ನೋಡಿದರೆ ಜೂನ್ 2026 ಏನಿದೆ ಮೇಷರಾಶಿಯವರಿಗೆ ಆಶಾದಾಯಕ ಮತ್ತು ಪ್ರಗತಿದಾಯಕ ತಿಂಗಳಾಗಿರುತ್ತೆ. ಹಣ, ಉದ್ಯೋಗ, ಕುಟುಂಬ, ಶಿಕ್ಷಣ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರುತ್ತೆ. ನಿಮ್ಮ ಪರಿಶ್ರಮ ಮತ್ತು ದೇವರ ಆಶೀರ್ವಾದ ಒಂದಾದಾಗ ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ. ಆತ್ಮವಿಶ್ವಾಸದಿಂದ ಮುಂದೆ ಸಾಗ್ರಿ. ಶುಭ ಸಮಯ ನಿಮ್ಮೊಂದಿಗೆ ಬರುತ್ತೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.